ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಐಶಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಪಿಕೋ ಮಿಷನ್ ಅಲ್ಲಿ ದಾರ ಹೇಗೆ ಹಾಕೋದು ಮತ್ತೆ ಸೀರೆಗೆ ಪಿಕೋ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ದಾರವನ್ನು ತೆಗೆದುಕೊಳ್ಬೇಕು. ದಾರ ಹಾಕಿದ್ಮೇಲೆ ಇಲ್ಲಿ 2 ಹೋಲನ್ನು ಕೊಟ್ಟಿರ್ತಾರೆ. ಇದು ಸ್ಟೆಪ್ 1. ಅದರಲ್ಲಿ ಬಲದ ಕಡೆಯಿಂದ ದಾರವನ್ನು ಹಾಕಿ 2 ಹೋಲಿನ ಒಳಗಡೆ ಯಾವುದಾದ್ರೂ ಒಂದು ಹೋಲಲ್ಲಿ ಹಾಕಿ, ಹಾಗೆ ಇಲ್ಲಿ ಕೆಳಗಡೆ ಒಂದು ಪ್ಲೇಟ್ ಕೊಟ್ಟಿರ್ತಾರೆ. ಆ ಪ್ಲೇಟಿನ ಒಳಗಡೆ ದಾರವನ್ನು ಮತ್ತೆ ಬಲದ ಕಡೆಯಿಂದ ಎಡದ ಕಡೆಗೆ ಪ್ಲೇಟಿನ ಒಳಗಡೆಯಿಂದ ಸರಳವಾಗಿ ಎಳೆದ್ರೆ ಕರೆಕ್ಟಾಗಿ ಬರಬೇಕು. ಆವಾಗ ದಾರ ಕರೆಕ್ಟಾಗಿದೆ ಅಂತ ನೋಡಿ. ಎಳಿತಾ ಇದ್ದೀನಲ್ಲ, ಈ ರೀತಿ ಎಳ್ಕೊಳ್ಬೇಕು. ಇದು 2ನೇ ಭಾಗ. ಇದು 3ನೇ ಭಾಗ. ಮತ್ತೆ ಇದು ಮೇಲ್ಗಡೆಯಿಂದ ಅಂದರೆ 2 ಹೋಲ್ ಕೊಟ್ಟಿರ್ತಾರೆ. ಆ 2 ಹೋಲಲ್ಲಿ ಒಂದು ಹೋಲಲ್ಲಿ ಮತ್ತೆ ಬಲದ ಕಡೆಯಿಂದ ಎಡದ ಕಡೆಗೆ ದಾರವನ್ನು ಹಾಕ್ಕೊಳ್ಬೇಕು. ಇದು 3ನೇ ಸ್ಟೆಪ್ಪು ನೋಡಿ. ಇದು ಮತ್ತೆ ಹಿಡಿದು ಲೆಫ್ಟ್ ಸೈಡಿಂದ ಹಿಡ್ಕೊಳ್ಳಿ ನೋಡಿ, ಸರಳವಾಗಿ ಇದು ಬಂದ್ಬಿಡುತ್ತೆ. ಇದು ಬಂದ ಮೇಲೆ ಮತ್ತೆ 4ನೇ ಸ್ಟೆಪ್ಪು ನೋಡಿ. ಒಂದು ಸ್ಪ್ರಿಂಗ್ ರೀತಿ ಕೊಟ್ಟಿರ್ತಾರೆ. ಆ ಸ್ಪ್ರಿಂಗಲ್ಲಿ ಈ ರೀತಿ ದಾರವನ್ನು ಹಿಡ್ಕೊಂಡು ಕೆಳಗಡೆ ಮೇಲ್ಗಡೆಯಿಂದ ಹಿಡ್ಕೊಂಡ್ರೆ ಈ ರೀತಿ ಒಳಗಡೆಯಿಂದ ಬರುತ್ತೆ. ಇಲ್ಲದಿದ್ದರೆ ನಿಮಗೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಹಾಗೆ ಹಾಕಬಹುದು ಈ ಹೋಲಿನ ಒಳಗಡೆಯಿಂದ. ಇದು 4ನೇ ಸ್ಟೆಪ್ಪು. ಇದನ್ನ ಹಾಕಿದ್ಮೇಲೆ ದಾರವನ್ನು ಕೆಳಗಡೆ ಸೂಜಿಗೆ ದಾರವನ್ನು ಮಾಮೂಲಿ ಮಿಷಿನಲ್ಲಿ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ದಾರವನ್ನು ಹಾಕ್ಕೊಳ್ತಾರೆ. ಆದರೆ ಪಿಕೋ ಮಿಷನ್ನಲ್ಲಿ ನಮ್ಮ ಮುಖದ ಭಾಗದ ಕಡೆಯಿಂದ ಹಾಕಿ ಹಿಂಭಾಗಕ್ಕೆ ಮುಂಭಾಗಕ್ಕೆ ಹಾಕ್ಕೊಳ್ಬೇಕು. ಅಂದರೆ ನೋಡಿ, ನಮ್ಮ ಮುಖ ಎಲ್ಲಿದೆ ಅಲ್ಲಿಂದ ಹಾಕಿ ಮುಂದಕ್ಕೆ ದಾರವನ್ನು ಹಾಕ್ಕೊಳ್ಬೇಕು. ಇವಾಗ ಇದು ಬಾಬಿನ್ ಕೇಸು. ಇದರ ಬಾಬಿನ್ ಕೇಸಿನ ರೀತಿನೂ ಬೇರೆ ರೀತಿ ಇರುತ್ತೆ ನೋಡಿ. ಈ ರೀತಿ ತುಂಬ ಚಿಕ್ಕದಾಗಿ ಇರುತ್ತೆ ಮಾಮೂಲಿ ಮಿಷನ್ಗಿಂತ. ಇದರಲ್ಲಿ ಸ್ವಲ್ಪ ದಾರವನ್ನು ತುಂಬಿಕೊಂಡು ನೋಡಿ ಈ ರೀತಿ ಬಾಬಿನ್ ಕೇಸಿನ ಒಳಗಡೆ ಹಾಕಬೇಕು. ಹಾಕಿದ್ಮೇಲೆ ಇಲ್ಲಿ ಸೈಡಿಗೆ ಒಂದು ಭಾಗ ಕೊಟ್ಟಿರ್ತಾರೆ, ಪತ್ತಿ ನೋಡಿ. ಆ ಪತ್ತಿ ಪಕ್ಕದಿಂದ ಎಳ್ಕೊಳ್ಬೇಕು. ಎಳೆದಾಗ ಕರೆಕ್ಟಾಗಿ ಮುಂದಕ್ಕೆ ಬರುತ್ತೆ. ಮುಂದಕ್ಕೆ ಬಂದ ಮೇಲೆ ಈ ರೀತಿ ಸುಮ್ಮನೆ ಬಿಡಬಾರ್ದು. ಇಲ್ಲಿ ಮತ್ತೆ ಒಂದು ಕೊಂಡಿಯನ್ನು ಕೊಟ್ಟಿರ್ತಾರೆ ನೋಡಿ. ಇವಾಗ ಎಳೆದ್ರೆ ಇದೇ ರೀತಿ ಮಿಷಿನಲ್ಲಿ ಯಾವ ರೀತಿ ಸರಳವಾಗಿ ಬಂತು ದಾರ, ಅದೇ ರೀತಿ ಬಾಬಿನ್ ಕೇಸಿನ ಒಳಗಡೆನೂ ಅಷ್ಟೇ ಸರಳವಾಗಿ ಬರಬೇಕು. ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇಲ್ಲಿ ಕೊಂಡಿಯನ್ನು ಕೊಟ್ಟಿದ್ದಾರಲ್ಲ, ಆ ಕೊಂಡಿ ಒಳಗಡೆ ಸೇರಿಸ್ಕೊಳ್ಬೇಕು. ಸೇರಿಸಾದ್ಮೇಲೆ ನೋಡಿ ಇಲ್ಲಿ ಕೆಳಗಡೆ ಮತ್ತೆ ಈ ಮಿಷಿನಲ್ಲಿ ಇದು ಲೆಫ್ಟ್ ಸೈಡಿಂದ ಅಲ್ಲ, ಮತ್ತೆ ನಾವು ಯಾವ ರೀತಿ ಸೂಜಿಯನ್ನು ಹಾಕಿದ್ವೋ ಅದೇ ರೀತಿ ಬಾಬಿನ್ ಕೇಸು ಸಹ ಕೂರಿಸ್ಬೇಕು. ಕೂರಿಸಿದಾಗ ಮಿಷಿನಲ್ಲಿ ಟಕ್ ಅನ್ನೋದು ಸೌಂಡ್ ಬರುತ್ತೆ ನೋಡಿ. ಇವಾಗ ಇಲ್ಲಿ ಕೂರಿಸ್ತಾ ಇದ್ದೀನಲ್ಲ, ಕಾಣಿಸ್ತಾ ಇದೆಯಾ ಸ್ವಲ್ಪ ನೋಡಿ. ಇದು ಹಾಕಿದ್ಮೇಲೆ ಟಕ್ ಅನ್ನೋ ಸೌಂಡ್ ಬರುತ್ತೆ. ಸೌಂಡ್ ಬಂದಮೇಲೆ ಕರೆಕ್ಟಾಗಿ ಇದೆ ಅಂತ ಇವಾಗ ಒಂದು ಲೆಫ್ಟ್ ಸೈಡಿಂದ ದಾರವನ್ನು ಟೈಟಾಗಿ ಹಿಡ್ಕೊಂಡು ಒಂದೇ ಸಲ ಮಿಷಿನ್ ಸೂಜಿ ಕೆಳಗಡೆ ಬಿಟ್ಟಾದ್ಮೇಲೆ ಮೇಲ್ಗಡೆ ದಾರ ಕೆಳಗಡೆ ದಾರ ತೆಗೆದು ಬರುತ್ತದೆ ನೋಡಿ. ಇವಾಗ ಕೆಳಗಡೆ ದಾರ ಮತ್ತೆ ಮೇಲ್ಗಡೆ ದಾರ ಎರಡನ್ನು ಹಿಡ್ಕೊಂಡು ಮುಂಭಾಗಕ್ಕೆ ದಾರವನ್ನು ಬಿಡಬೇಕು ನೋಡಿ. ಪಕ್ಕದಲ್ಲಿ ಸೈಡ್ ಕೊಟ್ಟಿದ್ದಾರಲ್ಲ, ಇದನ್ನ ದಾರ ಮುಂದಕ್ಕೆ ಬಿಡಬೇಕು. ಇವಾಗ ದಾರ ಹಾಕೋ ರೀತಿ ಪರ್ಫೆಕ್ಟ್ ಆಗಿದೆ. ಈಗ ಒಂದು ಬಟ್ಟೆ ಯಾವುದಾದ್ರೂ ವೇಸ್ಟ್ ಬಟ್ಟೆ ಆದರೂ ಪರವಾಗಿಲ್ಲ, ಮೊದಲು ಚೆಕ್ ಮಾಡ್ಕೊಳ್ಳಿ ದಾರ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ. ಹಂಚನ್ನು ಹಿಡ್ಕೊಂಡು ನೋಡಿ, ನಾನು ಡೈರೆಕ್ಟಾಗಿ ಸೀರೆ ಮೇಲೆ ಮಾಡ್ತಾ ಇದ್ದೀನಿ. ಮೊದಲು ಈ ದಾರವನ್ನು ಹಿಡ್ಕೊಂಡು ಹಂಚಲ್ಲಿ ಈ ರೀತಿ ನಿಧಾನವಾಗಿ ಮಿಷನ್ನು ಬಿಡಬೇಕು. ಇಲ್ದಿದ್ರೆ ಒಳಗಡೆಯಿಂದ
ಹಿಡ್ಕೊಳ್ಳುತ್ತೆ. ದಾರ ಮುಂದಕ್ಕಿರುವ ದಾರವನ್ನು ಮುಂದಕ್ಕೆ ಎಳ್ಕೊಳ್ಳಿ. ಸ್ವಲ್ಪ ಎಳ್ಕೊಂಡ್ರೆ ಸಾಕು, ಮೂವ್ ಆಗುತ್ತೆ ನೋಡಿ. ಇವಾಗ ಮೂವ್ ಆಯ್ತಲ್ಲ. ಇದಾದ್ಮೇಲೆ ನಾವು ಕರೆಕ್ಟಾಗಿ ನಾವು ಮಡಿಸೋ ಹಾಗಿಲ್ಲ, ಹಾಗೆ ಹಿಡ್ಕೊಂಡ್ರೆ ಸಾಕು. ಬಟ್ಟೆ ಮುಂದಕ್ಕೆ ಅದೇ ಹಾಗೆ ಎಳ್ಕೊಳ್ಳುತ್ತೆ ನೋಡಿ. ಇವಾಗ ಮುಂದಕ್ಕೆ ಹೋಗ್ತಾ ಇದೆಯಲ್ಲ, ನಿಧಾನವಾಗಿ ಈ ರೀತಿ ಪೀಕೋವನ್ನು ಮಾಡಿ ನೋಡಿ. ಈ ರೀತಿ ಎಷ್ಟು ನಮಗೆ ಲೂಸ್ ಬೇಕು ಅಷ್ಟನ್ನು ನೀವು ಬಿಟ್ಕೊಂಡು, ದಪ್ಪ ಬೇಕು ಅಂದರೆ ದಪ್ಪದಾಗಿ ಮಡಿಸ್ಕೊಳ್ಬಹುದು, ಅಥವಾ ನಮಗೆ ಸಣ್ಣ ಬೇಕು ಅಂದರೆ ಸಣ್ಣದಾಗಿ ಹಿಡ್ಕೋಬಹುದು ನೋಡಿ. ಇವಾಗ ದಾರವನ್ನು ಕಟ್ ಮಾಡಿದ್ನಲ್ಲ, ಈ ರೀತಿ ಪೂರ್ತಿ ಸೀರೆ ಇದೇ ರೀತಿ ಪೀಕೋ ಮಾಡ್ಕೊಳ್ಳಿ. ಸೀರೆ ಅಥವಾ ನಿಮಗೆ ಯಾವ ಬಟ್ಟೆ ಬೇಕಾದರೂ, ಗೌನಲ್ಲಂತೂ ಪೀಕೋ ಮಾಡಲೇಬೇಕಾಗುತ್ತೆ. ಪೀಕೋವನ್ನು ಮಾಡಿ ವೇಲ್ಗಳು, ಸೀರೆ ಯಾವ್ದು ಬೇಕಾದರೂ ಪೀಕೋ ಮಾಡ್ಕೋಬಹುದು ನೋಡಿ. ಇವಾಗ ನಾನು ಕೈ ಬೆಟ್ಟನ್ನು ಕೊಡ್ತಾ ಇದ್ದೀನಿ ನೋಡಿ, ಅಷ್ಟೇ ಮಾತ್ರ ಬೆಟ್ಟನ್ನು ಕೊಡಿ. ಕರೆಕ್ಟಾಗಿ ನೀಟಾಗಿ ಮುಂದಕ್ಕೆ ಹೋಗುತ್ತೆ ನೋಡಿ. ಎಷ್ಟು ಹಂಚು ದಪ್ಪ ಬೇಕಾದರೆ ದಪ್ಪ ಕೊಟ್ಕೊಳ್ಳಿ. ನಾವು ಮಡಿಸೋ ಹಾಗೇನೇ ಇಲ್ಲ, ಕರೆಕ್ಟಾಗಿ ಸೀರೆ ಹಂಚು ಮಾತ್ರ ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬಟ್ಟೆ ಹಿಡ್ಕೊಂಡಾಗ ನೀವು ಕರೆಕ್ಟಾಗಿ ಅದಾಗೆ ಅದು ಕರೆಕ್ಟಾಗಿ ನೀಟಾಗಿ ತಗೊಳ್ಳುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕೊನೆಯಲ್ಲಿ ಹೇಗೆ ಲಾಕ್ ಮಾಡೋದು ಅನ್ನೋದನ್ನ ಕೊನೆಯವರೆಗೂ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆವಾಗ ಅರ್ಥ ಆಗೋದು ನೋಡಿ. ಇವಾಗ ಮುಗಿತಾ ಬಂದೈತೆ, ಸ್ವಲ್ಪ ಇರೋದು. ವೀಕ್ಷಕರೇ, ಆಯಿಷಾ ಕ್ರಿಯೇಷನ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀಟಾಗಿ ಬರ್ತಾ ಇದೆ ನೋಡಿ. ಈ ರೀತಿ ಒಂದೇ ಸಮ ಬರ್ತಾ ಇರುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಅದಾಗಿ ಅದೇ ನೀಟ್ ಮಾಡ್ಕೊಳ್ಳುತ್ತೆ ನೋಡಿ. ಈ ರೀತಿ ಒಂದೇ ಸಮ ಒಂದೇ ರೀತಿ ಬಿಟ್ಕೊಂಡು ಬರಬೇಕು. ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ. ಇವಾಗ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹೊಸ ಹೊಸ ಟೈಲರಿಂಗ್ ವಿಷಯ ನಾನು ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ತೀನಿ. ಮುಂದಿನ ವಿಡಿಯೋ ನಿಮಗೆ ಯಾವ ಕಟ್ಟಿಂಗ್ ಬೇಕು ಆ ಕಟ್ಟಿಂಗ್ನ ಕಮೆಂಟ್ ಮಾಡಿ ನೋಡಿ. ಇವಾಗ ಮುಗಿತಾ ಬಂತಲ್ವಾ. ಇವಾಗ ಹಿಂದೆ ಮುಂದೆ 2-3 ಸಲ ದಾರವನ್ನು ತಗೊಳ್ಬೇಕು, ಆವಾಗ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ದಾರ ಬಿಟ್ಕೊಳ್ಳಲ್ಲ. ಮಿಕ್ಕಿರುವ ದಾರವನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಆದಮೇಲೆ ಸೀರೆ ಪೀಕೋ ಮುಗೀತು. ನೀಟಾಗಿ ಬಂತಲ್ವಾ. ಕೊನೆವರೆಗೂ ಈ ವಿಡಿಯೋ ನೋಡಿದ್ರಲ್ವಾ. ಇದೇ ರೀತಿ ನೀವು ಸಹ ಪೀಕೋವನ್ನು ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.